ರೆಸ್ಪೆಕ್ಟೇ ಇಲ್ಲ ನನಗೆ. ಮಲೈಕಾ ಅಂತ ಹೇಳ್ಬಿಟ್ಟು ನೋಡಿ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಬಂತು, ದ್ರಾಕ್ಷಿ ಎಲ್ಲ ಆಗೋಯ್ತು. ಈಗ ಅದಕ್ಕೊಂದು ಕಳೆ ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಗಾಯ್ಸ್, ಇವತ್ತಿನ ಹೊಸ ರೆಸಿಪಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ಸ್ವೀಟ್ ಯಾವ್ದಪ್ಪ ಅಂದ್ರೆ ಕ್ಯಾರೆಟ್ ಮಲೈಕಾ ಅಂತ ಹೇಳ್ಬಿಟ್ಟು. ಕ್ಯಾರೆಟ್ ಮಲೈಕಾ ಅಲ್ಲ, ಕ್ಯಾರೆಟ್ ರಸ್ಮಲೈ. ಓಕೆನಾ? ಸೊ ಇವತ್ತಿನ ರೆಸಿಪಿ ಇದಾಗಿರುತ್ತೆ. ಸೊ ಹಿಂಗ್ ಮಾಡೋದು, ಏನೇನು ಬೇಕು ಅಂತ ಬನ್ನಿ ನೋಡ್ತೀವಿ. ಅದಕ್ಕೆ ಕ್ಯಾರೆಟು, 1 ಲೀಟ್ರ್ ಹಾಲು, ಮತ್ತು ಬಾದಾಮು, ಕ್ಯಾಶ್ಯೂ, ಮತ್ತು ದ್ರಾಕ್ಷಿ, ಮತ್ತು ಏಲಕ್ಕಿ, ಮತ್ತು ತುಪ್ಪ, ಮಿಲ್ಕ್ ಮೇಡ್. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಮಾಡೋದು. ಸೊ ಬನ್ನಿ ಇವಾಗ ಮಾಡುವಾಗ ಕ್ಯಾರೆಟ್ನ ನೀಟಾಗಿ ಹಿಂಗೆ ಎರ್ಕೊಳ್ಳೋಣ. ಸುಮ್ಮನೆ ತೊಳ್ಕೊಂಡು ಸ್ವಲ್ಪ ಸ್ವಲ್ಪ ಮಣ್ಣಿರುತ್ತಲ್ಲ, ಸೊ ಅದಕ್ಕೆ ಇದನ್ನು ಕ್ಲೀನಾಗಿ ಎರ್ಕೊಂಡ್ರೆ ಗೈಸ್, ಇಲ್ಲಿ ನಾನು ಎರ್ಕೊಡ್ತಿದ್ರೆ ಸೋನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ತಾವ್ರೆ. ರೆಸ್ಪೆಕ್ಟ್. ಹುಡುಗಿನ ಇವತ್ತಿಟ್ಟು ದಪ್ಪ ಕಟ್ ಮಾಡುತ್ತೆ. ಅದು ಮಿಕ್ಸಿ ಜಾರ್ ಒಳಗೆ ಹಾಕಕ್ಕೆ. ಇನ್ನೊಂದು ಸ್ವಲ್ಪ ಸಣ್ಣ ಹೊಡಿಬೇಕು. ಏನೋ ಹೊಡಿಬೇಕಂತೆ. ಇನ್ನೂ ಚಿಕ್ಕ ಚಿಕ್ಕದಾಗೆ. ಈಗ ಏನು ಕಟ್ ಮಾಡ್ಕೊಂಡಿದೀವೋ ಆ ಕ್ಯಾರೆಟ್ನ ಹಾಕೊಂಡು ಮಿಕ್ಸಿ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ಕ್ಯಾರೆಟ್ ಹಾಕಿದಾಯಿತು, ಅದಕ್ಕೆ ಒಂದು ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕಬೇಕು. ಓಕೆ. ಸೊ ಒಂದು ಎಷ್ಟು ಸ್ಪೂನ್ ಹಾಕ್ತೀರಾ ಸಕ್ಕರೆ? 3 ಸ್ಪೂನ್ ಸಕ್ಕರೆ ಹಾಕೋದು ಗೈಸ್. 3 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಬಿಡೋಣ ಗೈಸ್. ಇದು ಒಳಗೆ ರುಬ್ಕೊಂಬನ್ನಿ ಗೈಸ್. ರುಬ್ಬಿದ್ದಾಯ್ತು. ಸೊ ಈ ಥರ ಯಾವ ಥರ ತರಿಯಾಗಿ ಉಡಿಯಾಗಿ ಗೈಸ್ ನೋಡಿ ಗೈಸ್, ಈ ಥರ ಇರಬೇಕಂತೆ. ಈ ಥರ ಇದ್ರೆ ಉಂಡೆ ಮಾಡಕ್ಕೆ ಚೆನ್ನಾಗಿರುತ್ತೆ ಗೈಸ್. ಇದಕ್ಕೆ ಇದು ಹಾಲು ಜಾಸ್ತಿ ಆಗಲಿಲ್ವಾ? ಏನಿಲ್ವಾ? ಕರೆಕ್ಟಾಗಿದೆ. ಉಂಡೆ ಮಾಡಬೇಕಲ್ಲ. ಓಕೆ. ಸೊ ಈಗ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಅದನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಬೇಕು. ಇವಾಗ ತುಪ್ಪ ಹಾಕೊಳ್ಳೋಣ. ಸೊ ಗೈಸ್, ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಕರ್ಕೊಳ್ಳೋಣ. ಓಕೆನಾ? ಇನ್ನೊಂದು ಗೋಲ್ಡ್ ಕಲರ್ ಬರೋ ಥರ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಬಂತು, ದ್ರಾಕ್ಷಿ ಎಲ್ಲ ಆಗೋಯ್ತು ಆಲ್ರೆಡಿ. ಈಗ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಉಟ್ಕೊಂಡಿದ್ದಾಯಿತು. ಈಗ ನಾವೇನು ಉಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ. ಏನು ಕ್ಯಾರೆಟ್ ಉಟ್ಕೊಂಡಿದ್ದೀವಲ್ಲ ಅದು ಹಸಿ ಸ್ಮೆಲ್ ಹೋಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹುರಿದಿರೋ ರವೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡಬೇಕು ಗೈಸ್. ಈ ಕಡೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ಅದಕ್ಕೆ ಮಿಲ್ಕ್ ಮೇಡ್ ಹಾಕೋಣ. ಮಿಲ್ಕ್ ಮೇಡ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಗರ್ ಹಾಕೋಣ. ಅದಕ್ಕೆ ಒಂದು 3 ಸ್ಪೂನ್ ಶುಗರ್ ಹಾಕಿ ಒಂದು 3 ಸ್ಪೂನ್ ಹಾಕೋಣ ಗೈಸ್. ಶುಗರ್ ಆಲ್ರೆಡಿ ಅದರಲ್ಲೂ ಶುಗರ್ ಆ್ಯಡ್ ಆಗಿರುತ್ತೆ, ಸ್ವೀಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಒಂದು 3 ಸ್ಪೂನ್ ಹಾಕೋಣ. ಇದಕ್ಕಿನ ಚೆನ್ನಾಗಿ ರುಬ್ಕೊಂಡು ಏನಾದ್ರೆ ಹಾಲನ್ನ ಕಾಯಿಸ್ತಾರೆ. ಈಗ ಇದಕ್ಕೆ ರವೆ ಹಾಕೊಳ್ಳೋಣ. ರವೆ ಎಷ್ಟು ಹಾಕೋಣ? ಇದೇನು ಅಂದರೆ ಸ್ವಲ್ಪ ನೀರು ಹಾಲು ಥರ ಇದೆಯಲ್ಲ, ಸೊ ಅದು ಗಟ್ಟಿಗೆ ಉಂಡೆ ಆಗೋ ಥರ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನಾನು ಒಂದು 2 ಸ್ಪೂನ್ ಹಾಕ್ತೀನಿ ಫಸ್ಟು, ಬೇಕಾದ್ರೆ ಹಾಕೊಳ್ಳೋಣ. ಈ ಥರ ಫುಲ್ ಸುತ್ತು ಹಾಕಿ ಅವಾಗ ಎಲ್ಲ ಕಡೆ ಡಿವೈಡ್ ಆಗುತ್ತೆ. ಈಗ
ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೋಣ ಗೈಸ್. ಇದಕ್ಕೊಂದು ಸ್ಪೂನ್. ಅವಾಗಲೇ ಸ್ವಲ್ಪ ಹಾಕಿದ್ವಿ. ಸೊ ಆಗಲೇ ಬೇರೆ ಹಾಕಿದ್ವಿ. ಸ್ವಲ್ಪ ಹಾಕ್ಬೇಕು ಅನ್ಸುತ್ತೆ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಇರೋ ಮೇನ್ ಶೆಫ್ ಮಿಸ್ ಸೌಮ್ಯಶ್ರೀ ಅವ್ರಿಗೆ ಸ್ವಾಗತ ಸುಸ್ವಾಗತ. ಅಷ್ಟೇ ರೆಸ್ಪೆಕ್ಟೇ ಇಲ್ಲ ನನಗೆ. ಅಂದ್ರೇನು ಬರೀ ತೊಳೆಯೋದು ಬರೋದು ಬರೀ ಇದೇ ಕೆಲಸ ಇರೋದು. ಅಲ್ಲ, ರೆಸ್ಪೆಕ್ಟ್ ಅಂದ್ರೆ ಏನು? ಎಲ್ಲಿ ಸಿಗ್ತದೆ ಅದು? ನೀವು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಫಸ್ಟ್ ಹೇಳೋರೆ. ಅದೇ ನಂಗೆ ಗೊತ್ತಿಲ್ಲ ಅದು ಎಲ್ಲಿ ಸಿಗ್ತದೆ ಅಂತ, ಅದಕ್ಕೆ ಕೇಳ್ತಾ ಇದ್ದೀನಿ. ಎಂಟಣೆ ಅಂಗಡಿ. ಎಂಟಾಣಿ ಜೊತೆಗೆ ನಾಲ್ಕಾಣಿ ಕೊಬ್ಬರಿ ಸಿಗುತ್ತೆ. ಸ್ವಲ್ಪ ಹಾಕಲಕ್ಕ ಇದು ಸ್ವೀಟ್ ಸಾಲ್ತಾ ಇಲ್ಲ ನನಗೆ. ಇಲ್ಲ ಬೇಗಡಿ. ಇದನ್ನ ಹಾಕ್ತೀನಿ ಇನ್ನೊಂದ್ಸರಿ. ಶಿಫ್ಟ್ ಚೇಂಜ್ ಆಯ್ತು ಗೈಸ್. ಈಗ ನಾವು ಅಸಿಸ್ಟೆಂಟ್ ಕುಕ್ಕಿಂದ ಮೇನ್ ಶೆಫ್ ಆಗಿದ್ದೀವಿ. ಅಲ್ಲ ಗೈಸ್, ಅದು ತಿರ್ಸಕ್ಕೆ ಐದು ಸಾಲ್ತಾ ಇರಲಿಲ್ಲ ನನಗೆ. ಸೊ ಅದಕ್ಕೆ ಅಸಿಸ್ಟೆಂಟಿಂದ ಮೇನ್ ಶೆಫ್ಗೆ ಬಂದಿದ್ದೀವಿ. ಎಲ್ಲ ಸಿಕ್ಕಿವಿ ಇವರಿಗೆ. ಯಾವುದು ಸಿಸಿಲ್ಲ ಗೈಸ್. ಬರೇ ನನ್ನ ಮೇಲೆ ಅಪ್ಪದ ವರ್ಷದು ಸೌಂಡ್. ನಾವು ಬಂದ್ರೆ Extra ಎಲ್ಲ ಕಡೆ sound. ಸೌಂಡ್ ಇರಬೇಕು. ಆ ಥರ ಬೀಳ್ಬೇಡ. ಸೊ ಆಗಲೇ ಇದು ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಕರ್ಕೊಂಡಿದ್ವಲ್ಲ, ಸೊ ಇದನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಕನ್ಸಿಸ್ಟೆನ್ಸಿ ನೋಡಿ ಹೆಂಗೆ ಬಂದಿದೆ ನೋಡಿ. ಕ್ಯಾರೆಟ್ ಅಥವಾ ರವೆನ ಅನ್ನೋದೇ ಗೊತ್ತಾಗ್ತಿಲ್ಲ, ಆ ಥರ ಮಾಡ್ಬಿಟ್ಟಿದ್ದೀನಿ ನೋಡಿ. ಕೂಟ್ ಬಡ್ದು ಅಂತ ಏನೋ ಒಂದು ಒಟ್ಟಿನಲ್ಲಿ ಆ ಥರ ಮಾಡಬೇಕು. ಕೈ ಕಾಲು ಉದ್ದ ಏನು ಮಾಡೋಣ. ಸೋನು ಅವ್ರ ಆಫೀಸಿಂದ ಕಾಲ್ ಬಂತು. ಸೋನುಗೆ ಅವ್ರ ಆಫೀಸಿಂದ ಕಾಲ್ ಬಂತು, ಯಾಕಿನ್ನ ಬಂದಿಲ್ಲ ಅಂತ. ಸರ್ ಇಲ್ಲಿದೇನೋ ಮಲೈಕ ಮಾಡ್ತಾರೆ ಸರ್. ವಿಡಿಯೋ ನೋಡಿದ್ರೆ ನೋಡಿ, ಕ್ಲಾಸ್ ತಗೊಳ್ಳಿ ಸರ್. ಏನಂತೆ ಏನಿಲ್ಲ. ಅದೇ ಗೈಸ್, ಈಗ ನಮ್ಮ ಇಂಜಿನಿಯರಿಂಗ್ ತೋರ್ಸೋಣ ಕರೆಕ್ಟಾಗಿ ಬಂದೈತೆ ಹೆಂಗೆ ಅಂತ. ಕರೆಕ್ಟಾಗಿ ಆಗೈತಾ? ಸೊ ಗೈಸ್, ನಮ್ಮ ಇಂಜಿನಿಯರ್ ಹೇಳೋರೆ ಕರೆಕ್ಟಾಗಿ ಆಗೈತಂತೆ, ಅದ ಎಲ್ಲ ಚೆನ್ನಾಗಿ ಬಂದೈತಂತೆ. ಈಗ ಇದನ್ನ ಆರಕ್ಬಿಟ್ಟು ಆಮೇಲೆ ಉಂಡೆ ಮಾಡೋಕ್ಕೆ ನೋಡ್ಬೇಕಂತೆ ಗೈಸ್. ಇಂಥ ಶೆಫ್ ಕಣ್ಣ ಏನು ಮಾಡೋಣ. ನೀವು ಪಾಠ ಮಾಡ್ತೀರಾ? ಮಸ್ತ್ ಮಲೈಕ ಅವ ಹೋಯ್ತು, ಸ್ಟವ್ ಹೋಯ್ತು, ನೋಡಕ್ಕಾಗಲ್ಲ. ನನಗೆ ಕಳಿಸಿ. ನಾಳೆ ಚಾಯ್ ವಾಲ ಅವನಲ್ಲ ಹಿಂಗೆ ಟೆಸ್ಟ್ ಮಾಡೋದಿದೆ. ಹಾಲನ್ನ ಚೆನ್ನಾಗಿ ಕಾಯಿಸಿದಾಯಿತು. ಸೊ ಈಗ ಅದನ್ನು ಫ್ರೀಝರಲ್ಲಿ ಇಡೋಣ. ಒಂದು 10 to 15 ಮಿನಿಟ್ಸ್ ಫ್ರೀಝರಲ್ಲಿ ಇಡೋಣ ಗೈಸ್. ಇದಕ್ಕೆ ಒಂಚೂರು ಟೇಸ್ಟ್ ಮಾಡ್ತಿತ್ತಲ್ಲ. ಫ್ರಿಜ್ಜು ನಮ್ಗೆ ದ್ರಾಕ್ಷಿ ಎಲ್ಲ ಬೇಡ, ಆಮೇಲೆ ತಿನ್ನೋರಿಗೆ ಸಿಗ್ಲಿ. ಇಲ್ಲ ಪರವಾಗಿಲ್ಲ. ಈಗ ಅದು ಕಾಕಂಗಿಲ್ಲ, ತಿನ್ನಪ್ಪಿ ಏನಾಗಲ್ಲ. ತಿನ್ನು ಅಂದ್ರೆ ಕೌರ್ತಿಯಲ್ಲ. ಹೆಂಗೋ ಟೇಸ್ಟ್ ಹೇಳ್ತೀನ. ಹೇಳು, ಓಕೆನಾ? ಏನು ಹಾಕ್ಬೇಕಾ? ಒಂಚೂರು ಸಕ್ಕರೆ ಬೇಕಿತ್ತು ಅನ್ಸುತ್ತೆ, ಬಟ್ ಇದನ್ನ ಹಾಕಿದಾಗ ಕರೆಕ್ಟ್ ಮ್ಯಾನೇಜ್ ಆಗುತ್ತೆ. ಇದಕ್ಕೆ ನೀನು ಏಲಕ್ಕಿ ಪೌಡರ್ ಹಾಕ್ಬೇಕು. ಇದಕ್ಕೂ ಇಲ್ಲ, ನಾನೇ ಶೆಫ್, ನೀನೇ ಶೆಫ್. ಶೆಫ್ ನಾನೇ. ಮೇನ್ ಶೆಫ್ ಅಂತ ಅವರೇ ಹೇಳ್ಬಿಟ್ರು, ಬರೀ ಬಿಲ್ಡಪ್ ಅಷ್ಟೇ. ಅದೆಲ್ಲ ಅಸಿಸ್ಟೆಂಟ್ ಶೆಫ್ ಹಾಕ್ಬೇಕಿರೋದು ಗೈಸ್, ನಾನಲ್ಲ. ನಮ್ಮ ಅಸಿಸ್ಟೆಂಟ್ ಶೆಫ್ ಏನಾಯ್ತು ಇವಾಗ? ಏನಿಲ್ಲ
ಜಗಳ ಆಡ್ತಾರೆ. ನಮ್ಮ ಇಂಜಿನಿಯರು ಅವರು ಇದು ಸ್ನಾನಕ್ಕೋಸ್ಕರ ಜಗಳ ಆಡ್ತಾರೆ. ಏನೇ ಆದ್ರೂ ನಮ್ಮ ಇಂಜಿನಿಯರ್ ಮೇಲೆ ತಾನೇ ಬರೋದು. ಯಾಕೆ ಹೇಳಿ? ನಮ್ಮ ಬಿಸಿದ ಹಂಗೆ ಇಟ್ಬಾರ್ದು ಅನ್ಸುತ್ತೆ ನಮ್ಗೆ. ಅಲ್ಲಿ ಬೇರೆ ಹೋಗ್ತೀನಿ ಈಗ. ನಮ್ಮ ಅಸಿಸ್ಟೆಂಟ್ಗೆ ಹೇಳಿದ್ದೀನಿ ಕ್ಲೀನಾಗಿ ಉಂಡೆ ಮಾಡಿ ಅಂತ. ಇವಾಗ ಕರೆಕ್ಟಾಗಿ ಮಾಡಬೇಕು. ಕೈಗೇನೋ ತುಪ್ಪ ಹಾಕಂತ ಅವ್ರು ಕಚ್ಕೊಂಬಾರ್ದು ಅಂತ. ಗೈಸ್, ನಮ್ಮ ಅಸಿಸ್ಟೆಂಟ್ ಶೆಫು ನನ್ನ ಮೇಲೆ ಎಗರಾಡ್ತಾರೆ. ನಮ್ಮ ಇಂಜಿನಿಯರ್ಗೆ ಹೇಳ್ಬಿಡ್ತೀವಿ, ಕಳ್ಸ್ಬಿಡ್ರಿ ವಾಪಸ್. ನಮ್ಮ ಇಂಜಿನಿಯರ್ಗೆ ಹೇಳಿ ಕೋಕ್ ಕೊಡಿಸ್ಬಿಡ್ತೀವಿ. ಹುಡುಗಿ ನೀಟಾಗಿ ಮಾಡಬೇಕು. ಮತ್ತು ನಾನು ಯಾಕೆ ನಿಮ್ಮನ್ನು ಅಸಿಸ್ಟೆಂಟ್ ಶೆಫ್ ಆಗಿ ಇಟ್ಕೊಂಡ್ರಿ? ಸರಿ ಸರ್, ಆಯ್ತು ಸರ್. ಹಿಂಗ ಸರ್? ಹಾಂ, ಹಂಗೆ ಕರೆಕ್ಟಾಗಿ ಇಟ್ಟು. ಯಾವ ಟೆನ್ಷನ್ ಏನು ಇಲ್ಲ ಅಂದ್ರೆ ಚೆನ್ನಾಗೇ ಮಾಡ್ತೀನಿ. ಇವರಿಂದನೇ ಎಲ್ಲ ಹಾಳಾಗೋದು ಒಂದು ಅಲೆ. ಅಯ್ಯಪ್ಪ, ರೌಂಡ್ ಮಾಡೋರು. ಗೈಸ್, ನಂದು ರೌಂಡ್ ಐತಿ. ಶೆಫ್ ನಿದ್ರೆ ಹಾಕೊಂಡ್ರೆ ಹಂಗೆ ಆಗೋದು. ಈಗ ನಂದು ರೌಂಡ್ ಕರೆಕ್ಟ್ ಆಗೈತಾ, ನಿಂದು ರೌಂಡ್ ಕರೆಕ್ಟ್ ಆಗೈತಾ ಜನನೇ ಹೇಳ್ತಾರೆ. ಏಲಿಯನ್ ಬರುತ್ತಲ್ಲ, ಅದು ಏಲಿಯನ್ ಬರೋ ಒಂದು ಮಿಷಿನ್ ಇರುತ್ತಲ್ಲ, ಆ ಥರ ಆಯ್ತದ. ಲೈಟ್ ನಂದು ಮೋತಿಚೂರ್ ಲಾಡು ಈ ಥರನೇ ಇದೆ ಗೈಸ್, ನೋಡಿ. ಗೈಸ್, ಕಮೆಂಟ್ ಮಾಡಿ ಇಬ್ಬರಲ್ಲಿ ಯಾರ್ದು ರೌಂಡ್ಗೆ ಚೆನ್ನಾಗಿ ಶೇಪ್ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಸಿಸ್ಟೆಂಟ್ ಶೆಫ್ಗೆ ಬೇರೆ ಕಡೆ ಕೆಲಸ ಇದೆ ಗೈಸ್, ಹೋಗ್ಬೇಕು ಅವರು. ನಮ್ಮ ಸರ್ ನೋಡ್ರೆ ಒದ್ದು ಆಡಿಸ್ತಾರೆ ಆಮೇಲೆ. ನಾನು ಆಗಲೇ ಹೇಳಿದ್ದೀನಿ ಸರ್, ನೋಡಿದ್ರೆ ನಾಳೆಗೆ ಇವ್ನು ಕೊಟ್ಬಿಡಿ ಸರ್. ಸರ್, ನಿಮಗೂ ತಂದು ಕೊಡ್ತೀನಿ. ನೋಡಿ, ಇದಕ್ಕೆ ಹಾಲನ್ನ ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಫ್ರೀಜರ್ಗೆ ಇಟ್ಬಿಟ್ಟು, ಸೊ ಈಗ ಇದನ್ನು ಹಿಂಗೆ ಹಾಕ್ಬಿಟ್ಟು ಈಗ ಇದಕ್ಕೆ ಡೆಕೋರೇಷನ್ ಹಿಂಗೆ ರೈಸ್ ನೋಡಿ, ಅಷ್ಟೊಂದು ಸ್ಟೈಲ್ ಆಗೆಲ್ಲ ಹಾಕಿಲ್ಲ. ಈಗ ಅದಕ್ಕೊಂದು ಕಳೆ ಗೈಸ್. ಅಷ್ಟೇ. ಇದನ್ನ ಟೇಸ್ಟ್ಗೆ ನಮ್ಮ ಇಂಜಿನಿಯರಿಗೆ ಕೊಡೋಣ. ಓಕೆನಾ? ನಮ್ಮ ಇಂಜಿನಿಯರ್ ಹೇಳಿದ್ರು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಕೋವಾ ಹಾಕ್ಬೇಕಿತ್ತು, ಕೋವಾ ಹಾಕಿದ್ರೆ ಗೊತ್ತಾಗ್ತಾ ಇರಲಿಲ್ಲ ಅಂತ. ಈಗ ನಮ್ಮ ಅಸಿಸ್ಟೆಂಟ್ ಶೆಫು ಟ್ರೈ ಮಾಡ್ತವ್ರೆ. ಈಗ ಅವ್ರು ತಿನ್ನೋಕ್ಕೆ ಅವರೇ ಡಿಸೈನ್ ಮಾಡ್ಕೊತವ್ರೆ ಗೈಸ್. ನನ್ಗೆ ಯಾರು ಡಿಸೈನ್ ಮಾಡ್ಕೊಡಲ್ಲ ಗೈಸ್. ಅದಕ್ಕೆ ಗೈಸ್, ಯಾಕೋ ನಮ್ಮ ಅಸಿಸ್ಟೆಂಟ್ ಶೆಫ್ ಏನು ಹೇಳ್ತಾ ಇಲ್ಲ ಗೈಸ್. ಚೆನ್ನಾಗಿದೆ. ನಮ್ಮ ಇಂಜಿನಿಯರ್ ಹೇಳಿದ್ರು ಎಲ್ಲ ಎಲ್ಲ ಚೆನ್ನಾಗೈತೆ ಅಂತ ಗೈಸ್. ಈಗ ನಾವು ಹಂಗೆ ಒಂಚೂರು ಟೇಸ್ಟ್ ಮಾಡ್ಬಿಡೋಣ. ನೀಟಾಗಿದೆ. ನೀಟಾಗಿದೆಯಾ? ನೀಟಾಗಿ ಅಂದ್ರೆ ಹಿಂಗೆ ಸಾಕು. ಅಂದ್ರೆ ಏನು ಜಾಸ್ತಿ ಆಗಿಲ್ಲ, ಏನು ಕಮ್ಮಿ ಆಗಿಲ್ಲ. ಪರ್ಫೆಕ್ಟ್ ಆಗಿದೆ ಗೈಸ್. ಸೊ ಗೈಸ್, ಈಗ ಇದನ್ನ ಮನೋತಿಗೆ ನಮ್ಮ ಮಲ್ಲು ಕೇಳ್ದಾರ ಇಲ್ಲಿ. ಮಲ್ಲು ಹೆಂಗೈತೆ? ಸೂಪರ್ ಅನ್ಬೇಕು. ಹಂಗೇನು ಸೂಪರ್. ಇದು ನೇಮ್ ಏನಿದೆಯಾ? ಕ್ಯಾರೆಟ್ ಮಲೈಕ ಅಂತ ಹೇಳಿ. ಮಸ್ತು ಮಲಕ ಸಾಂಗ್ ಕೇಳಿದ್ದೆ. ಬಟ್ ಇವತ್ತು ಕ್ಯಾರೆಟ್ ಮಲಕ ಟೇಸ್ಟ್ ನೋಡ್ತಾ ಇದ್ದೀನಿ. ಅದು ಕಿಶೋರಣ್ಣ ಮಾಡಿರೋದನ್ನ ನೋಡ. ಇದು ಗೈಸ್, ನಿಜ ಚೆನ್ನಾಗಿದೆ ತುಂಬಾನೇ. ಈಗ ಇದನ್ನ ಗುಸ್ಸಾಮಿ ಕೊಡೋಣ. 10 out of 10. ಪಾಪ ಮೇನ್ ಕುಕ್ಕಿಲ್ಲ. ಗುರು ಟೇಸ್ಟ್ ಮಾಡ್ತಾವನೆ. ತುಪ್ಪದ ವಾಸನೆ ಕಂಡಿರುತ್ತೆ. ತುಪ್ಪದ ವಾಸನೆಯಲ್ಲೇ ಕಂಡಿಡಿಯೋದಲ್ಲ. ಚೆನ್ನಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಅಷ್ಟೇ.